ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬನ್ನಿ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಫಾಸ್ಟಾಗಿ ಮಾಡೋಂತಹ ಕೇಸರಿ ಬಾತ್ನ ಮಾಡೋಣ. ಅದಕ್ಕೆ ನೋಡಿ, ಫಸ್ಟಿಗೆ ಬಾಂಬೆ ರವೆನ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು, ಕೆಂಪಗಾಗೋವರೆಗೂ ಈ ರೀತಿ ಹುರ್ಕೊಂಡು ಆನಂತರ ನಾವು ನೋಡಿ ಸ್ನೇಹಿತರೆ, ಈ ರೀತಿ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ರವೆನ. ಆನಂತರ ನೋಡಿ ಸ್ನೇಹಿತರೆ, ನಾನು ಮಾಡೋದಕ್ಕೆ ಸೈಲಂ ಬಾಳೆಹಣ್ಣು ಬರುತ್ತಲ್ಲ ಸ್ನೇಹಿತರೆ, ಅದನ್ನು ಸ್ಲೈಸ್ ಥರ ಮಾಡ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹುರಿದಿಟ್ಕೊಂಡಿರೋಂಥ ರವೆ, ಕಲ್ಲರು ಮತ್ತು ತುಪ್ಪ, ಸಕ್ಕರೆಗೆ ಏಲಕ್ಕಿನ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಬೇಕಾದರೂ ಹಾಕ್ಬೋದು. ನಾನು ಸಕ್ಕರೆ ಏಲಕ್ಕಿನ ಪೌಡ್ರ್ ಮಾಡೋದ್ರಿಂದ ಸಕ್ಕರೆ ಏಲಕ್ಕಿ ಎರಡನ್ನೂ ಪೌಡ್ರ್ ಮಾಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ ಮತ್ತು ಎಣ್ಣೆ. ಇವಾಗ ಕಾಯೋಕ್ಕೆ ಇಟ್ಟಿದ್ದೀನಿ ನೀರನ್ನ. ಅದಕ್ಕೆ ಇವಾಗ ನಾವು ಪೌಡ್ರ್ ಮಾಡ್ಕೊಂಡಿರೋಂತಹ ಸಕ್ಕರೆ ಮತ್ತು ಏಲಕ್ಕಿ ಅದನ್ನು ಆ್ಯಡ್ ಮಾಡ್ತೀನಿ. ಅನಂತರ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿದ ಮೇಲೆ ನಾವು ಅದಕ್ಕೆ ತುಪ್ಪ ಮತ್ತು ಎಣ್ಣೆ ಆ್ಯಡ್ ಮಾಡಬೇಕು. ನೋಡಿ, ಅದೇ ರೀತಿ ಸ್ವಲ್ಪ ಎಲ್ಲ ಸಕ್ಕರೆ ಕರಗ್ತೈತೆ, ಕರಗಲಿ. ಇವಾಗ ನಾನು ತುಪ್ಪ ಮತ್ತು ಎಣ್ಣೆನೂ ಆ್ಯಡ್ ಮಾಡಿದೆ. ಈ ಸಮಯದಲ್ಲಿ ನಾವು ಸ್ಲೈಸ್ ರೀತಿ ಹಚ್ಕೊಂಡಿರೋಂತಹ ಬಾಳೆಹಣ್ಣನ್ನು ಹಾಕಿ ಸ್ವಲ್ಪ ಕಲಿಸ್ಬೇಕು ಸ್ನೇಹಿತರೆ. ಅದು ಒಂದು ಕುದಿ ಬರೋವರೆಗೂ ಅದೇ ರೀತಿ ಇರಬೇಕು. ಒಂದು ಕುದಿ ಬಂದಮೇಲೆ ಆ ಬಾಳೆಹಣ್ಣೆಲ್ಲ ಚೆನ್ನಾಗಿ ಒಂಥರ ಕರಗುತ್ತೆ. ನೋಡಿ, ನಾನೀಗ ತುಪ್ಪನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕಿದಷ್ಟು ಚೆನ್ನಾಗಿರುತ್ತೆ. ತುಪ್ಪ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿ ಎಣ್ಣೆ ಬೇಕಿದ್ದರೂ ಹಾಕೋಬೋದು. ಆನಂತರ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಈ ರೀತಿ ಬಿಡಬೇಕು. ಅದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಈ ಟೈಮಲ್ಲಿ ನಾವು ಬೇಕಿದ್ದರೆ ಸಕ್ಕರೆ ಏನಾದರೂ ಸಾಲ್ಟೇಜ್ ಇತ್ತು ಅಂತಂದರೆ ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಸ್ವೀಟು ಕಡಿಮೆ ಅಂತ ಅನ್ನಿಸ್ತು. ಈ ಟೈಮಲ್ಲಿ ನಾನು ಇನ್ನೊಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿದೆ. ಈ ಬಾಳೆಹಣ್ಣು ಉಪಯೋಗಿಸಿ ಕೇಸರಿ ಬಾತ್ನ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಇರುತ್ತೆ. ಏಕೆಂದರೆ ನಮಗೆ ಹಳ್ಳಿ ಕಡೆಯಲ್ಲಿ ಪೈನಾಪಲ್ಲು ಸಿಗಲ್ಲ ಅರ್ಜೆಂಟಿಗೆ. ಇದು ಯಾವಾಗಲೂ ಇದ್ದೇ ಇರುತ್ತೆ ಹಣ್ಣುಗಳು. ಹಂಗಾಗಿ ಈ ಹಣ್ಣನ್ನು ಉಪಯೋಗಿಸಿ ಮಾಡಬಹುದು. ಇದು ಅಂತಲೇ ಅಲ್ಲ, ಒಟ್ಟಿನೊಳಗೆ ಬಾಳೆಹಣ್ಣು ಯಾವುದೇ ಆಗಲಿ ನಾವು ಬಾಳೆಹಣ್ಣನ್ನು ಉಪಯೋಗಿಸಿ ಕೇಸರಿ ಬಾತ್ನ ಮಾಡ್ಬೋದು ಸ್ನೇಹಿತರೆ. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ಪೈನಾಪಲ್ ಹಾಕಿ ಮಾಡಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಈಗ ನಮಗೆ ಅದು ಚೆನ್ನಾಗಿ ಕುದ್ದು ಬಾಳೆಹಣ್ಣೆಲ್ಲ ಕರಗಿದೆ. ಏನಾದರೂ ಬಾಳೆಹಣ್ಣು ಕರಗಿಲ್ಲ ಅಂತಂದರೆ ಸ್ವಲ್ಪ ಈ ರೀತಿ ಸ್ಪೂನಲ್ಲಿ ಮ್ಯಾಶ್ ಮಾಡಿ ಕರಗುತ್ತೆ. ಈ ಟೈಮಲ್ಲಿ ನಮಗೆ ಕೇಸರಿ ಬೇಕು ಅಂದರೆ ಕಲ್ಲರು, ಆ ಕಲ್ಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಹುರಿದಿಟ್ಕೊಂಡಿರೋ ಅಂತಹ ರವೆನ ಸ್ವಲ್ಪನೇ ಬಿಡ್ತೀನಿ ಸ್ನೇಹಿತರೆ. ಯಾಕೆಂದರೆ ಗಂಟು ಆಗದಲ್ಲೇ ರೀತಿ ನಿಧಾನಕ್ಕೆ ಬಿಡಬೇಕು. ಈ ರೀತಿ ಬಿಡ್ಕೊಂಡು ತಿರುಗಿಸ್ಕೊಂಡು ಬಿಡಬೇಕು. ಈ ಥರ ರವೆ ಬಿಟ್ಟು ಚೆನ್ನಾಗಿ ಕಲಸಿದ್ರೆ ಇರೋ ಬಾಳೆಹಣ್ಣು ಸಹ ಚೆನ್ನಾಗಿ ಕರಗುತ್ತೆ. ನಮಗೇನಾದರೂ ಈ ಟೈಮಲ್ಲಿ ಅಥವಾ ಎಣ್ಣೆ ತುಪ್ಪ ಏನಾದರೂ ಸಾಲ್ಟೇಜ್ ಅನಿಸಿದ್ರೆ ಬೇಕಿದ್ದರೆ ಆ್ಯಡ್ ಮಾಡ್ಬೋದು. ನನಗೂ ಸ್ವಲ್ಪ ಸಾಲ್ಟೇಜ್ ಅಂತ ಅನ್ನಿಸ್ತು, ಮತ್ತು ಎಣ್ಣೆನೂ ತುಪ್ಪ ಎರಡನ್ನೂ ಸೇರಿ ಆ್ಯಡ್ ಮಾಡಿದೆ. ಇವಾಗ ನಾನು ಹುರಿದಿಟ್ಕೊಂಡಿರೋಂತಹ ಗೋಡಂಬಿ, ದ್ರಾಕ್ಷಿನ ಆ್ಯಡ್ ಮಾಡ್ತಿದ್ದೀನಿ.
ನಾವು ಫಸ್ಟೇ ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಒಂಥರ ಬೇಯ್ದು ಟೇಸ್ಟ್ ಇರಲ್ಲ. ಹಂಗಾಗಿ ನಾನು ರವೆ ಬಿಟ್ಟಾದಮೇಲೆ ಯಾವತ್ತೂ ಹಾಕೋದು ಗೋಡಂಬಿ ದ್ರಾಕ್ಷಿನ. ಈ ರೀತಿ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಕೇಸರಿಬಾತ್ ಮಾಡೋದಕ್ಕೆ ಬರೋಲ್ಲ ಅಂತ ಅನ್ನೋರಿಗೆ ಸಿಂಪಲ್ಲಾಗಿ ಕೇಸರಿಬಾತನ್ನ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಒಂದು ಸಲ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ಕೇಸರಿಬಾತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.